ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಗವದ್ಗೀತೆಯಲ್ಲಿ ಕೃಷ್ಣ ಕಲಿಯುಗದ ಕುರಿತು ಸಾಕಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕಲಿಯುಗದ ಅಂತ್ಯ ಹೇಗಾಗತ್ತೆ, ಯಾವ ಕಾರಣದಿಂದ ಕಲಿಯುಗ ಅಂತ್ಯವಾಗುತ್ತೆ ಎನ್ನುವುದನ್ನು ಕೂಡ ಕೃಷ್ಣ ಹೇಳಿದ್ದಾನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕಲಿಯುಗದ ಕುರಿತು ಏನಂತ ಹೇಳಿದ್ದಾನೆ ಗೊತ್ತಾ? ಯುದ್ಧ ಭೂಮಿಯಲ್ಲಿ ನಿಂತುಕೊಂಡು ತನ್ನ ಆಯುಧಗಳನ್ನು ತ್ಯಜಿಸಿದ ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ಗೀತೆಯ ಜ್ಞಾನವನ್ನು ನೀಡಿ ಜೀವನದ ನಿಜವಾದ ಅರ್ಥವನ್ನು ವಿವರಿಸ್ತಾನೆ. ಅಂದು ಅರ್ಜುನನಿಗೆ ಕೃಷ್ಣ ನೀಡಿದ್ದ ಜ್ಞಾನವನ್ನೇ ಇಂದು ಭಗವದ್ಗೀತೆಯಂತ ಅನುಸರಿಸಲಾಗ್ತಾ ಇದೆ. ಶ್ರೀಮದ್ ಭಾಗವತ ಗೀತೆಯನ್ನ ಹಿಂದೂಗಳು ತಮ್ಮ ಜೀವನದ ಸಾರ ಅಂತ ಹೇಳ್ತಾರೆ. ಮನುಷ್ಯನಾದವನು ತನ್ನ ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದನ್ನ ಭಗವದ್ಗೀತೆಯಲ್ಲಿ ವಿವರಿಸಲಾಗಿದೆ ಅಂತ ಹೇಳಲಾಗಿದೆ. ಅದು ಕೂಡ ನಿಜಾನೇ. ನಮ್ಮ ಜೀವನದಲ್ಲಿ ಎದುರಾಗುವಂತಹ ಅದೆಷ್ಟೋ ಸಮಸ್ಯೆಗಳಿಗೆ ಶ್ರೀಮದ್ ಭಾಗವತ ಉತ್ತರ ಕೊಡುತ್ತೆ, ಪರಿಹಾರವನ್ನು ನೀಡುತ್ತೆ. ಶ್ರೀಕೃಷ್ಣ ಪರಮಾತ್ಮ ಶ್ರೀಮದ್ ಭಾಗವತದಲ್ಲಿ ಪ್ರತಿಯೊಂದು ಯುಗಕ್ಕೂ ತನ್ನದೇ ಆದ ವಿಶೇಷತೆ ಇರುತ್ತೆ. ಆದರೆ ಕರ್ಮ ಪ್ರತಿಯೊಂದು ಯುಗದ ಸತ್ಯವನ್ನ ಹೇಳುತ್ತೆ. ಶ್ರೀಕೃಷ್ಣನು ದ್ವಾಪರ ಯುಗದಲ್ಲಿದ್ದಾಗ ಕಲಿಯುಗದ ಕುರಿತು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾನೆ. ಈಗೇನು ಪಾಪಕರ್ಮಗಳು ನಡೀತಾ ಇದ್ದಾವಲ್ಲ, ಇವೆಲ್ಲದರ ಕುರಿತಂತೆ ಮೊದಲೇ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನಂತೆ. ಹಾಗಾದರೆ ಕಲಿಯುಗ ಅಂತ್ಯ ಹೇಗಾಗತ್ತೆ? ಕಲಿಯುಗದಲ್ಲಿ ಪಾಪಕರ್ಮಗಳು ಹೆಚ್ಚಾಗ್ತಾ ಇದೆಯಲ್ಲ, ಇದಕ್ಕೆ ಅಂತ್ಯ ಯಾವಾಗ? ನ್ಯಾಯ ಅನ್ಯಾಯ, ಶ್ರೀಮಂತ ಬಡವ, ಪಾಪ ಪುಣ್ಯ, ಹೀಗೆ ಎಲ್ಲವೂ ಕೂಡ ನಡೀತಾ ಇದೆಯಲ್ಲ, ಇದೆಲ್ಲವೂ ಯಾವಾಗ ಕೊನೆಗೊಳ್ಳುತ್ತೆ? 2025ರಿಂದ 2030ರವರೆಗೆ ಕೊರೋನಾ ಕಾಲ ಇದೆಯಂತೆ. ಜೊತೆಗೆ ಪ್ರಕೃತಿ ವಿಪ್ಲವ ದುಪ್ಪಟ್ಟಾಗತ್ತಂತೆ, ಭೂಮಿ ಕುಪ್ಪಳಿಸತ್ತಂತೆ, ಮಹಾಯುದ್ಧವೇ ನಡೆದು ಹೋಗತ್ತಂತೆ, ಅನ್ಯಾಯವೇ ತಾಂಡವವಾಡತ್ತಂತೆ. ಬಡವರಿಗೆ ಕಿಮ್ಮತ್ತೇ ಇಲ್ಲ. ಶ್ರೀಮಂತರು ಶ್ರೀಮಂತರಾಗಿ ಉಳಿತಾರೆ, ಬಡವರು ಬಡವರಾಗಿ ಉಳಿತಾರೆ. ಅನ್ಯಾಯ ಅತ್ಯಾಚಾರ ತಾಂಡವವಾಡತ್ತೆ ಅಂತ ಬರೆದಿಡಲಾಗಿದೆ. ಜೊತೆಗೆ 2030ರ ನಂತರ ಸತ್ಯಯುಗ ಆರಂಭವಾಗತ್ತೆ ಅಂತ ಭಗವದ್ಗೀತೆಯಲ್ಲಿ ಬರೆಯಲಾಗಿದೆ. ಹಾಗಾದ್ರೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಜೊತೆಗೆ ಈಗ ಕಲಿಯುಗದ ಅಂತ್ಯದ ಕಾಲ ಬಂದಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ, ನಮ್ಮಲ್ಲೂ ಕೂಡ ಪಾಪಕರ್ಮಗಳು, ಅನ್ಯಾಯ ದರೋಡೆಕೋರರು ಜಾಸ್ತಿ ಆಗಿದಾರಲ್ಲ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಃ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ್ಯಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಧರ್ಮ ಅವನತಿಯಾಗತ್ತೋ, ಅಧರ್ಮ ತಾಂಡವವಾಡತ್ತೋ, ಆಗ ನಾನು ಮತ್ತೆ ಅವತರಿಸ್ತೇನೆ ಸಾಧುಗಳ ರಕ್ಷಣೆಗಾಗಿ, ದುಷ್ಟರ ವಿನಾಶಕ್ಕಾಗಿ ಮತ್ತು ಧರ್ಮದ ಸಂಸ್ಥಾಪನೆಗಾಗಿ ಪ್ರತಿ ಯುಗದಲ್ಲೂ ಆವರಿಸುತ್ತೇನೆ ಅಂತ ಇದೇ ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಹೇಳಿದ್ದ. ಅದರಂತೆ ಯಾವಾಗ ದ್ವಾಪರ ಯುಗ ಕೊನೆಗೊಳ್ಳತ್ತೋ ಕಲಿಯುಗ ಆರಂಭವಾಗತ್ತೆ. ಕಲಿಯುಗ ಆರಂಭ ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ದೇವರು, ದಿಂಡ್ರು, ಪೂಜೆ ಪುನಸ್ಕಾರವನ್ನೆಲ್ಲ ದುಡ್ಡಿಗೆ ಮಾರೋದಕ್ಕೆ ಶುರು ಮಾಡಿದ್ರು. ದೇವರನ್ನ ದುಡ್ಡಿಗಾಗಿ ರೋಡ್ ಮೇಲೆ ಇಟ್ರು. ಆಗ್ಲೇ ನೋಡಿ ಕಲಿಯುಗದ ಆರಂಭ ಅತಿ ಕೆಟ್ಟದಾಗಿ ಶುರುವಾಗತ್ತೆ. ಅದರ ಮುಂದುವರೆದ ಭಾಗ ಈಗ ಅನ್ಯಾಯ ಅತ್ಯಾಚಾರ, ದೇವರ ಅಪಮಾನ, ದೇವಸ್ಥಾನಗಳಲ್ಲಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇದಾವಲ್ಲ, ಇವೆಲ್ಲವೂ ಕೂಡ ಕಲಿಯುಗದ ಪಾಪಕರ್ಮಗಳು ಉತ್ತುಂಗಕ್ಕೇರಿದೆ ಅನ್ನೋದು ಗೊತ್ತಾಗೋಗ್ಬಿಡತ್ತೆ. ಆದರೆ ಭಗವದ್ಗೀತೆಯಲ್ಲಿ ಕಲಿಯುಗವು 4,32,000 ವರ್ಷಗಳನ್ನು ಹೊಂದಿದೆ ಅಂತ ಹೇಳಲಾಗಿದೆ. ಈ 4,32,000 ವರ್ಷಗಳಲ್ಲಿ ಸುಮಾರು 5,000 ವರ್ಷಗಳವರೆಗೆ ಕಲಿಯುಗ ಚೆನ್ನಾಗೇ ಇರುತ್ತೆ. ಸತ್ಯ, ಧರ್ಮ, ನ್ಯಾಯ, ನೀತಿಯನ್ನ ಅನುಸರಿಸಲಾಗತ್ತೆ. ಅದೇ 5,000 ವರ್ಷಗಳು ಕಳೀತಾ ಇದ್ದಂತೆ ಕಲಿಯುಗದಲ್ಲಿ ಪಾಪಕರ್ಮಗಳು ಹೆಚ್ಚಾಗ್ತಾ ಹೋಗ್ತವೆ. ಜನರೇ ಕೊಲ್ಲುವ ಮೂಲಕ ಸಂತೋಷ, ಶಾಂತಿಯನ್ನ ಪಡೆದುಕೊಳ್ತಾರೆ. ತಾವು ಮಾಡಿದ ತಪ್ಪುಗಳನ್ನೇ ಬೆಂಬಲಿಸಿಕೊಂಡು ಹೋಗ್ತಾನೆಯೇ ಹೊರತು ಪಶ್ಚಾತ್ತಾಪ ಪಡೋದಿಲ್ಲ. ಅದಲ್ಲದೆ ಕಲಿಯುಗದಲ್ಲಿ ತೀವ್ರ ಆಮ್ಲ ಮಳೆಯಾಗತ್ತೆ. ಒಂದಲ್ಲ ಒಂದು ದಿನ ಆಸಿಡ್ ಮಳೆ ಸುರಿದು ಇಡೀ ಭೂಮಿ ಭಸ್ಮವಾಗತ್ತೆ ಅಂತ ಗೀತೆಯಲ್ಲಿ ಹೇಳಲಾಗಿದೆ. ಇದು ಸಸ್ಯಗಳು ಮತ್ತು ಪ್ರಾಣಿಗಳನ್ನ ನಾಶ ಮಾಡತ್ತೆ. ಆಹಾರದ ಕೊರತೆಯಿಂದಾಗಿ ಹಸಿವು ಜನರನ್ನ ಕಿತ್ತು ತಿನ್ನತ್ತೆ. ಇತರೆ ಜೀವಿಗಳು ತೊಂದರೆಗೊಳಗಾಗತ್ತೆ. ಕಲಿಯುಗದಲ್ಲಿ ಆಮ್ಲ ಮಳೆಯ ನಂತರ ಭೂಮಿಯು ತನ್ನ ಅಂತ್ಯದ ಕಡೆಗೆ ಚಲಿಸತ್ತೆ ಅಂತ ಭಗವದ್ಗೀತೆ ಶ್ರೀಮದ್ ಭಾಗವತ ಗೀತೆಯಲ್ಲಿ ಹೇಳಲಾಗಿದೆ. ಇನ್ನು ಕಲಿಯುಗದಲ್ಲಿ ಈ 20 ಲಕ್ಷಣಗಳು ಕಂಡ್ರೆ ಕಲಿಯುಗ ಅಂತ್ಯದ ಹತ್ತಿರ ಬಂದ ಹಾಗೆ ಅಂತ ಪುರಾಣಗಳ ಉಲ್ಲೇಖ ಆಗಿದೆ. ಎಲ್ಲ ಈಗ ಬೆಳೆಗಳನ್ನ ಕೆಮಿಕಲ್ಸ್, ರಾಸಾಯನಿಕ ವಸ್ತುಗಳಿಂದ ಬೆಳೀತಾಗಿದ್ದಾರೆ.
ತಿನ್ನಬಾರದನ್ನೆಲ್ಲ ತಿಂದು ರೋಗ ರುಜಿನಗಳಿಂದ ಬಳಲ್ತಾ ಇದ್ದಾರೆ. ಪ್ರಜೆಗಳನ್ನ ದೋಚುವವರೇ ರಾಜನಾಗ್ತಾರೆ. ವೇಶ್ಯಾವಾಟಿಕೆ ದಂಧೆಗಳ ಬಗ್ಗೆ ನಿಮಗೆಲ್ಲ ತಿಳಿದಂತೆ ಚೈಲ್ಡ್ ಟ್ರಾಫಿಕಿಂಗ್, ಚೈಲ್ಡ್ ಬೆಗ್ಗಿಂಗ್ ಮಾಫಿಯಾಗಳ ಬಗ್ಗೆಯೂ ಕೂಡ ದೈವ ಕಾರ್ಯಗಳನ್ನ ಆಚರಣೆಗಳನ್ನ ನಿಂದಿಸುವುದೂ ಕೂಡ. ಸ್ತ್ರೀ ಪುರುಷರಿಬ್ಬರು ನಶೆಯಲ್ಲಿ ಜೀವನವನ್ನ ಸಾಗಿಸ್ತಾರೆ. ಸ್ತ್ರೀ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡು ಹೆತ್ತ ಮಕ್ಕಳನ್ನ ಕೊಲ್ಲುತ್ತಾಳೆ ಅಂತ ವೇಶ್ಯಾವಾಟಿಕೆ ದಂಧೆಗಳ ಬಗ್ಗೆ ನಿಮಗೆಲ್ಲ ತಿಳಿದೇ ಇದೆ. ಚೈಲ್ಡ್ ಟ್ರಾಫಿಕಿಂಗ್, ಚೈಲ್ಡ್ ಬೆಗ್ಗಿಂಗ್ ಮಾಫಿಯಾ ಬಗ್ಗೆಯೂ ದೈವ ಕಾರ್ಯಗಳನ್ನ ಆಚರಣೆಗಳನ್ನ ನಿಂದಿಸುವುದು, ಹಾಗೆ ಸ್ತ್ರೀ ಪುರುಷರು ನಶೆಯಲ್ಲಿ ಜೀವನ ನಡೆಸೋದು, ಸ್ತ್ರೀ ಅಕ್ರಮ ಸಂಬಂಧ ಇಟ್ಟುಕೊಂಡು ಹೆತ್ತ ಮಕ್ಕಳನ್ನೇ ಕೊಲ್ಲೋದು, ಸನ್ಯಾಸಿಗಳು ಪರಸ್ತ್ರೀಯರ ಸಾಂಗತ್ಯವನ್ನ ಮಾಡಿ, ಹೀಗೆ ಎಲ್ಲವನ್ನೂ ಕೂಡ ಭಗವದ್ಗೀತೆಯಲ್ಲಿ ಬರೆದಿಡಲಾಗಿದೆ. ಸನ್ಯಾಸಿಗಳು ಪರಸ್ತ್ರೀ ಸಾಂಗತ್ಯದಿಂದ ಈಗ ದೇಶವನ್ನೇ ತೊರೆದು ಬೇರೆ ಬೇರೆ ದೇಶವನ್ನ ಕಟ್ಟಿಕೊಂಡು ಇದ್ದಾರೆ. ಅಘೋರಿ ಮಾತಾ ಅಂತ ಹೇಳಿಕೊಂಡು ಬಂದ ಪುರುಷಾಂಗವನ್ನೇ ಕತ್ತರಿಸಿಕೊಂಡು ಮದುವೆಯಾಗಿದ್ದಾರೆ. ಬ್ರಾಹ್ಮಣರು ಕುಸಂಸಾರದಿಂದ ಮಾಂಸ ಮದ್ಯವನ್ನ ಮಾರಾಟ ಮಾಡ್ತಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಾಗಿದೆ. ಇದೆಲ್ಲವೂ ಕೂಡ ಕಲಿಯುಗದಲ್ಲಿ ನಡೀತಾಗಿದೆ. ಇನ್ನು ಕಲಿಯುಗದಲ್ಲಿ 20 ಲಕ್ಷಣಗಳು ಕಂಡ್ರೆ ಕಲಿಯುಗದ ಅಂತ್ಯ ಹತ್ತಿರ ಬಂದಂತೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾದ್ರೆ ಆ 20 ಲಕ್ಷಣಗಳು ಯಾವುವು ಅನ್ನೋದನ್ನ ತಿಳಿಯುವುದಕ್ಕಿಂತ ಮುಂಚೆ ನೀವೇನಾದರೂ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಈ ಕೂಡಲೇ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಕಲಿಯುಗ ಅಂತ್ಯ ಹತ್ತಿರ ಬರ್ತಾ ಇದ್ದಂತೆ ರೋಗವಿಲ್ಲದವನು, ಮನಸ್ತಾಪವಿಲ್ಲದವನು ಯಾರೂ ಇಲ್ಲ ಅನ್ನೋದನ್ನ ಉಲ್ಲೇಖ ಮಾಡಲಾಗಿದೆ. ನಮ್ಮ ಸುತ್ತಲೂ ನೋಡಿದ್ರೆ ದೈಹಿಕ ರೋಗವಿಲ್ಲದ ಅಥವಾ ಮಾನಸಿಕ ರೋಗವಿಲ್ಲದ ಮನೆಗಳನ್ನು ನೋಡುವುದು ಈಗ ಬಹಳ ವಿರಳವಾಗಿದೆ. ಇನ್ನು ಎರಡನೆಯ ಲಕ್ಷಣ ಏನಂತಂದ್ರೆ ಪದಾರ್ಥಗಳ ರುಚಿ ಕಮ್ಮಿಯಾಗತ್ತೆ ಅಂತ ನೀವೇ ಈಗ ಗಮನಿಸ್ತಾ ಇದ್ದೀರಿ. ಈ ಹಿಂದೆ ಹಣ್ಣು ತರಕಾರಿಗಳಿಲ್ಲದ ರುಚಿ ಈಗಿಲ್ಲ ಅನ್ನೋದು ನಿಮಗೆಲ್ಲ ಗೊತ್ತಾಗಿದೆ. ಕೆಮಿಕಲ್ಸ್ ಇಂದ, ರಾಸಾಯನಿಕ ವಸ್ತುಗಳಿಂದ ಬೆಳೀತಾ ಇದ್ದಾರೆ ಈಗಿನ ಬೆಳೆಗಳನ್ನ. ಮಕ್ಕಳು ಕುಡಿಯುವ ಹಾಲನ್ನ ಕಲಬೆರಕೆ ಮಾಡ್ತಿದ್ದಾರೆ. ತಿನ್ನುವ ಅನ್ನಕ್ಕೂ ಪ್ಲಾಸ್ಟಿಕ್ ಬೆರೆಸ್ತಿದ್ದಾರೆ. ತಿನ್ನುವ ಆಹಾರದಲ್ಲಿ ಶುಭ್ರತೆ, ಗುಣಮಟ್ಟ ಯಾವುದೂ ಇಲ್ಲ. ಇನ್ನು ಮೂರನೆಯ ಲಕ್ಷಣ ಏನಂತಂದ್ರೆ ಅಪರಾಧ ಮಾಡಿದವನನ್ನ ಶಿಕ್ಷಿಸದೆ ಕ್ಷಮಿಸುತ್ತಾರೆ ಅಂತ ಭಾಗವತದಲ್ಲಿ ಬರೆಯಲಾಗಿದೆ. ಈ ಲಕ್ಷಣವಂತೂ ನಮ್ಮ ಸಮಾಜದಲ್ಲಿ ವಾರ್ತೆಗಳಲ್ಲಿ ಅಥವಾ ನ್ಯೂಸ್ಗಳಲ್ಲಿ ನಾವು ನೋಡ್ತಾನೆ ಇರ್ತೇವೆ. ನ್ಯಾಯ ಸಿಗದೆ ಅದೆಷ್ಟೋ ಜನ ಕೋರ್ಟ್ ಸುತ್ತಿ ವರ್ಷಗಟ್ಟಲೆ ಆಗಿದ್ರೂ ಕೂಡ ಅವರಿಗೆ ನ್ಯಾಯವೇ ಸಿಗುತ್ತಿಲ್ಲ. ಕೋಟಿಗಟ್ಟಲೆ ಕೊಳ ಹೊಡೆದ ರಾಜಕಾರಣಿಗಳು, ರೌಡಿಗಳು, ಪುಡಾರಿಗಳು ನಮ್ಮ ಮುಂದೆಯೇ ಸಮಾಜದಲ್ಲಿ ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾರೆ. ಇನ್ನು ನಾಲ್ಕನೆಯ ವಿಷಯ ಏನಂತಂದ್ರೆ ಮ್ಲೇಚ್ಛರ್ಗಳನ್ನ ಸೇವಿಸ್ತಾರೆ ಅಂತ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಬ್ರಾಹ್ಮಣ ಅಂತಂದ್ರೆ ಕೊಡಲಿ ಯಾವುದೇ ಒಂದು ಕುಲಕ್ಕೆ ಆಪಾದಿಸದೆ ಬ್ರಹ್ಮಜ್ಞಾನವನ್ನ ತಿಳಿದವನು ಬ್ರಾಹ್ಮಣ. ಈಗಿನ ಪರಿಸ್ಥಿತಿಯಲ್ಲಿ ವಿದ್ಯಾವಂತರು, ಬುದ್ಧಿವಂತರು ಎಂದರ್ಥ. ನಮ್ಮಲ್ಲಿ ಹಲವಾರು ಜನ ವಿದ್ಯಾವಂತರು, ಕುಶಲ ಕರ್ಮಿಗಳು, ಕಲಾವಿದರು ಈಗಾಗಲೇ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೆಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳು ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ ಹೇಳಿ, ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಅದೆಷ್ಟೋ ಜನ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ವಿದೇಶಿ ಆ್ಯಪ್ಗಳನ್ನು ಬಳಸಿಕೊಂಡು ಅವದೇ ಆ್ಯಪ್ಗಳ ಆಧಾರದಲ್ಲೇ ವಿದ್ಯೆ ಬುದ್ಧಿ ಇಲ್ಲದೆ ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗಿದ್ದಾರೆ. ಹೀಗೆ ಬರೀ ಬ್ರಾಹ್ಮಣರು ಅಷ್ಟೇ ಜಾಣರಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಜಾಣರಾಗ್ತಾರೆ ಅಂತ ಹೇಳಲಾಗಿದೆ. ಇದಿಷ್ಟೇ ಅಲ್ಲದೆ ಧರ್ಮವೇ ತಿಳಿಯದ ಅಥವಾ ಧರ್ಮವನ್ನೇ ಪಾಲಿಸದ ಮ್ಲೇಚ್ಛರಗಳ ಬಳಿ ಕೆಲಸ ಮಾಡುವುದು ಎಂದರ್ಥ. ಇನ್ನು ಮುಂದಿನ ಲಕ್ಷಣ ಏನಂತಂದ್ರೆ ಮ್ಲೇಚ್ಛರು ಭೂಮಿಯನ್ನ ಪಾಲಿಸುತ್ತಾರೆ. ಸತ್ಯ ಧರ್ಮವನ್ನ ಬಿಟ್ಟು ಸ್ತ್ರೀಯರನ್ನ, ಮಕ್ಕಳನ್ನ, ಗೋವುಗಳನ್ನ ಹಿಂಸಿಸುತ್ತಾರೆ ಅಂತ ಉಲ್ಲೇಖ ಮಾಡಲಾಗಿದೆ. ಇನ್ನು ಪ್ರಪಂಚದಾದ್ಯಂತ ಸ್ತ್ರೀಯರ ಮೇಲೆ ಆಗ್ತಾ ಇರುವ ಹಿಂಸಾಚಾರ, ವೇಶ್ಯಾವಾಟಿಕೆ ದಂಧೆಗಳ ಬಗ್ಗೆ ನಿಮಗೆಲ್ಲ ತಿಳಿದೇ. ಇನ್ನು ಮಕ್ಕಳ ಮೇಲೆ ಆಗ್ತಾ ಇರುವ ಹಿಂಸಾಚಾರ, ಚೈಲ್ಡ್ ಟ್ರಾಫಿಕಿಂಗ್, ಚೈಲ್ಡ್ ಬೆಗ್ಗಿಂಗ್ ಮಾಫಿಯಾಗಳ ಬಗ್ಗೆಯೂ ಕೂಡ ನಿಮಗೆಲ್ಲ ಗೊತ್ತಾಗಿದೆ. ಗೋವುಗಳನ್ನ ಹಿಂಸಿಸು, ಈಗಾಗಲೇ ಗೋ ಹತ್ಯೆಯ ಬಗ್ಗೆ ಅನೇಕ ಕಡೆಗಳಲ್ಲಿ ಪ್ರತಿಭಟನೆ ನಡೆಸಲಾಗುತ್ತೆ. ಕಲಿಯುಗದಲ್ಲಿ ಪ್ರಾರಂಭವಾಗಿದ್ದೇ ಗೋವಧೆಯಿಂದ ಅನ್ನು. ಇನ್ನು ಗೋಮಾಂಸದ ಬಗ್ಗೆ ಹೇಳೋದೇ ಬೇಡ. ಗೋ ಹತ್ಯೆಗಳು ನಡೀತಾ ಇದ್ದಾವೆ, ಗೋಮಾಂಸ ರಫ್ತು ಆಮದುಗಳಾಗ್ತಾ ಇದ್ದಾವೆ. ಇದರ ಬಗ್ಗೆಯೂ ಕೂಡ ಅನೇಕ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಇನ್ನು ಮುಂದಿನ ಲಕ್ಷಣ ಏನಂತಂದ್ರೆ ವಿವಾಹಕ್ಕೆ ಸ್ತ್ರೀ ಪುರುಷರ ಸಮ್ಮತಿ ಒಂದೇ ಸಾಕಂತೆ ಈ ಲಕ್ಷಣವಂತೂ ಈಗ ಪ್ರತಿಯೊಂದು ಮನೆಗಳಲ್ಲೂ ಸಹಜವಾಗಿ ಆಗಿ ಹೋಗ್ಬಿಟ್ಟಿದೆ. ತಂದೆ ತಾಯಿ, ಗುರು ಹಿರಿಯರ ಸಮ್ಮತಿಯ ಅಭಿಪ್ರಾಯಗಳಿಲ್ಲದೆ ಈಗಾಗಲೇ ಹಲವಾರು ಮದುವೆಗಳು ಹೀಗೆ ನಡೀತಾ ಇದ್ದಾವೆ. ಈ ಎಲ್ಲ ವಿಷಯಗಳು ಕಲಿಯುಗದ ಅಂತ್ಯದಲ್ಲಿ ಸಂಭವಿಸುತ್ತವೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಮುಂದಿನ ಲಕ್ಷಣ ಏನಂತಂದ್ರೆ ಪುರುಷರು ತಮ್ಮ ತಂದೆ ತಾಯಿಯನ್ನ ಪೋಷಿಸದೆ, ಲೆಕ್ಕಿಸದೆ ವೃದ್ಧಾಪ್ಯದಲ್ಲಿ ಅವರನ್ನ ವೃದ್ಧಾಶ್ರಮಕ್ಕೆ ತಳ್ಳುತ್ತಾರೆ ಅಂತ ಉಲ್ಲೇಖ ಮಾಡಲಾಗಿದೆ. ಈ ಲಕ್ಷಣವಂತೂ ಈಗಾಗಲೇ ವೃದ್ಧಾಶ್ರಮಗಳ, ಅನಾಥಾಶ್ರಮಗಳ ಸಂಖ್ಯೆ ನೋಡಿದ್ರೆ ನಮಗೆ ಅರ್ಥವಾಗಿ ಹೋಗ್ಬಿಡತ್ತೆ ಎಷ್ಟು ಸಂಖ್ಯೆಯಲ್ಲಿ ಜನ ತಮ್ಮ ತಂದೆ ತಾಯಿಗಳನ್ನ ಈ ವೃದ್ಧಾಶ್ರಮಗಳಿಗೆ ತಳ್ಳುತ್ತಾಗಿದ್ದಾರೆ ಅಂತ ಗೊತ್ತಾಗತ್ತೆ. ಇನ್ನು ಮುಂದಿನ ಲಕ್ಷಣ ಏನಂತಂದ್ರೆ ತಿನ್ನಬಾರದನ್ನೆಲ್ಲ ತಿಂದು, ಹಚ್ಚಿಕೊಳ್ಳಬಾರದೆಲ್ಲ ಹಚ್ಕೊಂಡು
ರೋಗಕ್ಕೆ ತುತ್ತಾಗ್ತಾರೆ. ಕಣ್ಣುಗಳಲ್ಲಿ ನೋಡಿದ್ದನ್ನೆಲ್ಲವನ್ನ ತಿಂತಾರೆ. ಕಿವಿಗೆ ಎಷ್ಟೇ ಕೇಳಿದ್ರು ಕೂಡ ಸದಾ ಭೋಗವನ್ನ ಅಂತಂದ್ರೆ ಸದಾ ಊಟವನ್ನ ಮಾಡಿ ಹಿಂಸೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಈ ಯುಗವನ್ನ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ ಅಂತ 3 ವಿಭಾಗಗಳಲ್ಲಿ ವಿಂಗಡಣೆ ಮಾಡಲಾಗುತ್ತೆ. ಸತ್ಯಯುಗದಲ್ಲಿ ಪಾಪವು 0% ಇತ್ತಂದ್ರೆ ಸದ್ಗುಣವು 100ರಷ್ಟಿತ್ತು. ತ್ರೇತಾಯುಗದಲ್ಲಿ 5% ಪಾಪ ಆಗಿದ್ರೆ 25% ಪುಣ್ಯ ಆಗಿತ್ತು. ದ್ವಾಪರ ಯುಗದಲ್ಲಿ 50% ಪಾಪ ಆಗಿದ್ರೆ 50% ಪುಣ್ಯ ಆಗಿತ್ತು. ಆದರೆ ಕಲಿಯುಗದಲ್ಲಿ 25% ಪುಣ್ಯ ಆಗಿದ್ರೆ 75% ಪಾಪ ಆಗಿದೆ. ಇದೇ ಕಾರಣಕ್ಕಾಗಿ ಕಲಿಯುಗದಲ್ಲಿ ಪುಣ್ಯಾತ್ಮರು ಅದೆಷ್ಟು ಜಾಗರೂಕರಾಗಿರಬೇಕು ಅನ್ನೋದನ್ನ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಶ್ರೀಕೃಷ್ಣನು ಕಲಿಯುಗದ ಬಗ್ಗೆ ವಿವರಿಸ್ತಾ ಕಲಿಯುಗದಲ್ಲಿ ಶೋಷಣೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಲಾಗುತ್ತೆ. ಈ ಯುಗದಲ್ಲಿ ಹೆಚ್ಚಿನ ಜನರು ತಮ್ಮನ್ನ ಶೋಷಣೆಗೆ ತೊಡಗಿಸಿಕೊಳ್ತಾರೆ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ. ಕಲಿಯುಗದಲ್ಲಿ ಜನರು ಹೇಳುವುದೇ ಒಂದು, ಮಾಡುವುದೇ ಇನ್ನೊಂದು. ಮನಸ್ಸಲ್ಲಿ ಇರುವುದೇ ಒಂದು, ಅವರು ಮಾಡೋದೇ ಒಂದು. ಸಾಮರ್ಥ್ಯವಿಲ್ಲದವರು ಕಲಿಯುಗವನ್ನ ಆಳ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಕಲಿಯುಗದಲ್ಲಿ ಸ್ತ್ರೀ ಮತ್ತು ಪುರುಷರು ಹೇಗಿರ್ತಾರೆ ಗೊತ್ತಾ? ಪುರಾಣಗಳ ಪ್ರಕಾರ ಕಲಿಯುಗದಲ್ಲಿ ಅಲ್ಪ ಸ್ವಲ್ಪ ಹಣವಿದ್ರೆ ಮನುಷ್ಯರಲ್ಲಿ ಅಹಂಕಾರ ಬರುತ್ತೆ. ಮಹಿಳೆಯರು ತಮ್ಮ ಕೂದಲಿನ ಮೇಲೆ ಮಾತ್ರ ಸುಂದರವಾಗಿದ್ದಾರೆ ಅಂತ ಹೆಮ್ಮೆ ಪಡ್ತಾರೆ. ಕಲಿಯುಗದಲ್ಲಿ ಮಹಿಳೆಯರು ತಮ್ಮ ಹಣವಿಲ್ಲದ ಗಂಡನನ್ನ ತ್ಯಜಿಸ್ತಾರೆ. ಆ ಸಮಯದಲ್ಲಿ ಶ್ರೀಮಂತ ಪುರುಷ ಮಾತ್ರ ಮಹಿಳೆಯರ ಯಜಮಾನನಾಗ್ತಾನೆ. ಮಹಿಳೆಯರು ಕಠಿಣ ಸ್ವಭಾವ ಮತ್ತು ಕಹಿ ಮಾತನಾಡ್ತಾ ಇರ್ತಾರೆ. ಪತಿಗೆ ಅವಮಾನವನ್ನ ಮಾಡ್ತಾರೆ. ಬಲಿಪಶು ಮತ್ತು ಶ್ರೀಮಂತ ವ್ಯಕ್ತಿ ಮಾತ್ರ ಎಲ್ಲರಿಗೂ ಯಜಮಾನನಾಗಿರ್ತಾನೆ. ಬೂಟಾಟಿಕೆಯೂ ಕೂಡ ಉತ್ತುಂಗಕ್ಕಿರತ್ತೆ. ಪುರುಷರು ರಕ್ತ ಪಿಶಾಚಿಗಳನ್ನ, ಮನುಷ್ಯರನ್ನ, ಸತ್ತವರನ್ನ ಪೂಜೆ ಮಾಡ್ತಾರೆ. ಧರ್ಮ ಕರ್ಮ ಮಾಯವಾಗತ್ತೆ. ಕಲಿಯುಗದಲ್ಲಿ ಸಮಾಜ ಹಿಂಸಾತ್ಮಕ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. ಬಲಶಾಲಿಗಳು ಮಾತ್ರ ಆಡಳಿತ ನಡೆಸ್ತಾರೆ. ಮಾನವೀಯತೆ ಸರ್ವನಾಶವಾಗಿ ಹೋಗ್ಬಿಡತ್ತೆ. ಸಂಬಂಧಗಳು ಕೊನೆಗೊಳ್ಳುತ್ತವೆ. ಒಬ್ಬ ಸಹೋದರ ಇನ್ನೊಬ್ಬ ಸಹೋದರನಿಗೆ ಶತ್ರುವಾಗ್ತಾನೆ. ಜೂಜು, ಮದ್ಯ, ವ್ಯಭಿಚಾರ ಮತ್ತು ಹಿಂಸೆಯೇ ಧರ್ಮವಾಗಿರುತ್ತೆ. ಮಕ್ಕಳು ತಂದೆ ತಾಯಿ ಮಕ್ಕಳನ್ನ ಕೊಲ್ತಾರೆ. ಕಲಿಯುಗದಲ್ಲಿ ಜನರು ಧರ್ಮ ಗ್ರಂಥಗಳಿಂದ ವಿಮುಕ್ತರಾಗ್ತಾರೆ. ಅನೈತಿಕ ಸಾಹಿತ್ಯ ಜನರ ಆಯ್ಕೆಯಾಗಿರುತ್ತೆ. ಸ್ತ್ರೀ ಪುರುಷರಿಬ್ಬರು ಅನಿವಂತರಾಗ್ತಾರೆ. ಹಿಂಸಾತ್ಮಕ ಅಂದರೆ ವಿವಾದಿತ ಸ್ತ್ರೀ ಪುರುಷರು ಧರ್ಮವನ್ನ ಮತ್ತು ಸತಿ ಧರ್ಮವನ್ನ ಮರಿತಾರೆ. ಪುರುಷರು ಮತ್ತು ಮಹಿಳೆಯರಿಗೆ ಸಂಬಂಧಿಸಿದ ಎಲ್ಲ ವೈದಿಕ ನಿಯಮಗಳು ಕಣ್ಮರೆಯಾಗತ್ತೆ. ಕಲಿಯುಗವನ್ನು ಇತರೆ 3 ಯುಗಗಳಿಗೆ ಹೋಲಿಸಿದರೆ ಇದು ಬ್ರಹ್ಮಾಂಡದ ಅತ್ಯಂತ ಕಲಿ ಅಂತ ಅಂದರೆ ಕಾಲವಂತ ಪರಿಗಣಿಸಲಾಗತ್ತೆ. ಮನುಷ್ಯರಲ್ಲಿನ ಈ ಮೇಲಿನ ಎಲ್ಲ ಕೆಟ್ಟ ನಡವಳಿಕೆಗಳಿಂದ ಬ್ರಹ್ಮಾಂಡದ ಅಂತ್ಯಕ್ಕೆ ಕಾರಣವಾಗುತ್ತೆ. ಅದರಲ್ಲಿ ಸ್ತ್ರೀ ಪಾತ್ರ ಎಷ್ಟಿದೆಯೋ ಅಷ್ಟೇ ಪುರುಷ ಪಾತ್ರವೂ ಕೂಡ ಇದೆ.